ಓಕೆನಮ್ಮ? ಹಾ ಮ್ಯಾಮ್. SIVE ಸಿವ್. ಸಿವ್. ಈಗ ಈ ಕ್ಲಾಸ್ನಲ್ಲಿ ನೋಡುವ ಎಂಡಿಂಗ್ ವರ್ಡ್ ಸಿವ್. ಈ ಸಿವ್ ಅಂತ ಕೂಡಿ ಬಂದ ಒಂದು ಎಂಡಿಂಗ್ ವರ್ಡ್ SIVE ಒಂದು ವರ್ಡ್ ನಾವು ಪೂರ್ತಿಯಾಗಿ ಓದುವಾಗ ಕೊನೆಯದಾಗಿ SIVE ಬಂದ್ರೆ ಯಾವ ತರ ಉಚ್ಚರಿಸಬೇಕು, ಸೌಂಡ್ ಯಾವ ತರ ಇರುತ್ತೆ, ಪೂರ್ತಿ ವರ್ಡ್ ಓದುವಾಗ SIVE ಸೌಂಡ್ ಕೂಡಿ ಬಂದಾಗ ನಾವು ಯಾವ ತರ ಓದಬೇಕು ಅನ್ನೋದನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಈಗ ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ. IMPRESSIVE. Impressive. Very good. Impressive. 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 ಆಯ್ತಲ್ವಾ? Impressive. So no doubt. Next. AGGRESSIVE. 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 ಇದನ್ನ ಈ ತರ ಓದಬೇಕು. Aggressive. Next. RESPONSIVE. Responsive. Very good. Responsive. 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 Next. SUCCESSIVE. 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 ಆಯ್ತಲ್ವಾ? Next. EXPRESSIVE. Expressive. Very good. Expressive. Expressive. ಆಯ್ತಲ್ವಾ? ಈ ತರ ಏನೀಗ ಕಟ್ ಮಾಡ್ಕೊಂಡು ಯಾವ ಅಕ್ಷರಕ್ಕೆ ಯಾವ ಸೌಂಡ್ ಬರುತ್ತೆ, ಯಾವ ತರ ಉಚ್ಚರಿಸಬೇಕು ಅನ್ನೋದೇನ್ ಡೌಟ್ ಇಲ್ಲದೆ ಈಗ ಸಾಧಾರಣವಾಗಿ ಓದ್ತಾ ಇದೀವಲ್ವಾ? ಎಕ್ಸ್ಪ್ರೆಸಿವ್ ಅಷ್ಟೇ, ಏನಿಲ್ಲ. ಈ ತರ ಕಟ್ ಮಾಡ್ಕೊಳೋ ಅವಸರ ಕೂಡ ಇಲ್ಲ ನಮ್ಗೀಗ, ಡೈರೆಕ್ಟ್ ಆಗಿ ಓದ್ತಾ ಇದೀವಿ. ನೆಕ್ಸ್ಟ್. CONCLUSIVE. Conclusive. ಅಷ್ಟೇ, ಏನಿಲ್ಲ. ಕನ್ಕ್ಲೂಸಿವ್. ಕನ್ಕ್ಲೂಸಿವ್. ಆಯ್ತು. ನೆಕ್ಸ್ಟ್. DEPRESSIVE. 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 Very good. Depressive. Depressive. ಆಯ್ತಲ್ವಾ? ಇದೇ ತರ ಫಾಸ್ಟ್ ಆಗಿ ಎಲ್ಲ ವರ್ಡ್ಸ್ ನ ಕಲ್ತ್ ಬಿಡೋಣ. ನೆಕ್ಸ್ಟ್. REGRESSIVE. Regressive. ರೇ ಅಂತ ಹೇಳಿ ಒಂದ್ಸಲ, ಯಾಕಂದ್ರೆ ನಮ್ಗೆ ಡಬಲ್ ಸೌಂಡ್ ಬರ್ತಾ ಇದೆಯಲ್ಲ. ಇ ಅನ್ಬೇಕಾ, ಎ ಅನ್ಬೇಕಾ, ಅಷ್ಟೇ, ಏನಿಲ್ಲ. ರಿಗ್ರೆಸಿವ್ ಅಂತ ಹೇಳ್ತೀರಾ, ರೆಗ್ರೆಸಿವ್ ಅಂತ ಹೇಳ್ತೀರಾ? Regressive ಮೇಡಮ್. ರಿಗ್ರೆಸಿವ್. ರಿಗ್ರೆಸಿವ್. ಈ ಸೌಂಡ್ ಬರ್ತಾ ಇದೆಯಲ್ವಾ? ಮತ್ತೆ ಈ ಸೌಂಡ್ ಬರುತ್ತೆ, ಯಾಕೆ ಈ ತರ ಇದನ್ನೇ ಹೇಳ್ಬೇಕು, ರೇ ಅಂತ ಹೇಳಿ ಯಾಕೆ ಹೇಳ್ಬಾರ್ದು ಅಂದಾಗ, ರಿಗ್ರೆಸಿವ್ ಅಂತ ಹೇಳಿ ಉಚ್ಚರಿಸುವಾಗ ಅದಕ್ಕೆ ವರ್ಡ್ ಇಲ್ಲ, ನಾವು ಅದಕ್ಕ ಉಚ್ಚಾರಣೆ ಅಂದ್ರೆ ಅದರ ಅರ್ಥ ನೋಡಿದ್ಮೇಲೆ ಅದು ಕರೆಕ್ಟ್
ಕರೆಕ್ಟ್ ಸ್ಪೆಲ್ಲಿಂಗ್ ಯಾವ ತರ ಉಚ್ಚರಿಸಬೇಕು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ತೀವಿ ಅನ್ಮತ್ತು. ಓಕೆನಾ? ಈಗ ನಮಗೆ AEIOU ನೋಡಿದೀವಲ್ವಾ, ಅದಕ್ಕೆ ಎಷ್ಟು ರೀತಿಯಲ್ಲಿ ನಮಗೆ ಉಚ್ಚರಿಸಬಹುದು ಅನ್ನೋದನ್ನ ತಿಳ್ಕೊಳ್ತಾ ಬರ್ತಾ ಇದೀವಲ್ವಾ. ಸ್ಟಾರ್ಟಿಂಗ್ ಪದ್ಧತಿಯಲ್ಲಿ ನಾವು ಈಗ ಯಾವ ತರ ಓದಬೇಕು ಅನ್ನೋದನ್ನ ಸರಿಪಡಿಸ್ಕೊಳ್ತಾ ಇದೀವಿ. ಅದಕ್ಕಾಗಿ ರಿಯಾ ಇ ಅನ್ಬೇಕಾ ಎ ಅನ್ಬೇಕಾ, ಪ್ರತಿಯೊಂದು ಅಕ್ಷರಕ್ಕೆ ಈ ಸರಿ ನಮಗೆ ಎಲ್ಲಾದ್ರೂ ಸ್ವಲ್ಪ ಡ್ರಾಪ್ ಆಗಿದೀವಿ ಅನ್ಕೊಳ್ಳಿ, ಇಲ್ಲಿ ಏನ್ ಡ್ರಾಪ್ ಆಗೋ ಸಮಸ್ಯೆ ಇಲ್ವಲ್ಲ. ಗ್ರೇಸ್ ಸಿವ್. ಸೊ ಇಲ್ಲಿ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಇ ಅನ್ಬೇಕಾ ಎ ಅನ್ಬೇಕಾ, ರೆಗ್ರೆಸಿವ್ ಅನ್ಬೇಕಾ ರಿಗ್ರೆಸಿವ್ ಅನ್ಬೇಕಾ. ಆಗ ನಾವು ಏನ್ ಮಾಡ್ಬೇಕು, ಒಂದ್ಸಲ ರೆಗ್ರೆಸಿವ್ ಅಂತ ಓದಿ ಅದರ ಅರ್ಥ ಕೂಡ ನೋಡ್ಬೇಕು. ರೆಗ್ರೆಸಿವ್, ರಿಗ್ರೆಸಿವ್ ಅಷ್ಟೇ, ಏನಿಲ್ಲ. ಓಕೆನಾ? ಆರ್ ಇ ಜಿ ಆರ್ ಇ ಎಸ್ ಎಸ್ ಐ ವಿ ಇ, ರಿಗ್ರೆಸಿವ್. ಓಕೆನಾ? ಕನ್ಫರ್ಮ್ ಆಯ್ತಲ್ವಾ? ನೆಕ್ಸ್ಟ್ S U S P E N S I V E, ಸಸ್ಪೆನ್ಸಿವ್. ಅಷ್ಟೇ, ಏನಿಲ್ಲ. ಸಸ್ಪೆನ್ಸಿವ್, ಸಸ್ಪೆನ್ಸಿವ್ ಆಯ್ತಲ್ವಾ? SUSPEN, ಸಸ್ಪೆನ್ಸಿವ್. ಸಿವ್ ಅನ್ನೋದು ನಮಗೆ ಎಂಡಿಂಗ್ ವರ್ಡ್, ನೋ ಪ್ರಾಬ್ಲಮ್ ಅಲ್ವಾ. ಕಾಮನ್ ಆಗೇ ಇದೆ, ಡಿಫ್ರೆಂಟ್ ಆಗಿ ಏನಿಲ್ಲ ಅಲ್ವಾ. ನಾವು ಮಾಮೂಲು ರೈಟಿಂಗ್ ಪದ್ಧತಿಯಲ್ಲಿ ಕೂಡ ಇದೇ ತರ ಬರ್ತೀವಿ, ಆದ್ರೆ SIV ಸಿವ್ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸ್ಟ್ರಾ ಒಂದಿದೆಯಲ್ಲ. ಮತ್ತೆ ಈ ಅಕ್ಷರಕ್ಕೆ ನಾವು ಸೌಂಡ್ ಎರಡು ರೀತಿಯಲ್ಲಿ ಮಾಡ್ತೀವಾ? ಇಲ್ವಲ್ಲ. ಅದಕ್ಕಾಗಿ ನಾವು ಎಂಡಿಂಗ್ ವರ್ಡ್ ಇಲ್ಲಿ ಸ್ಪೆಷಲ್ ಆಗಿ ನೋಡ್ತಾ ಇದೀವಿ. ಈ ತರ SIVE ಸ್ಪೆಲ್ಲಿಂಗ್ ಬಂದ್ರೆ, ಅಕ್ಷರಗಳು ಕಂಡು ಬಂದಾಗ ಇಂಗ್ಲಿಷ್ ನಲ್ಲಿ ಸಿವ್ ಅಂತೇಳಿ ಉಚ್ಚರಿಸುತ್ತೇವೆ. ಅದ ಸಿವ್ ಅಂತ ಕೂಡಿ ಬಂದ ವರ್ಡ್ಸ್ ಪೂರ್ತಿಯಾಗಿ ಈ ತರ ನಾವು ಓದ್ಬೇಕು ಅನ್ನೋದನ್ನ ನೋಡ್ತಾ ಇದೀವಿ ಇಲ್ಲಿ. ನೆಕ್ಸ್ಟ್ EXTENSIVE, ಎಕ್ಸ್ಟೆನ್ಸಿವ್. ಅಷ್ಟೇ, ಏನಿಲ್ಲ. ಎಕ್ಸ್ಟೆನ್ಸಿವ್ ಅಷ್ಟೇ, ಕೂಡಿ ಬಂತಲ್ವಾ ಸಿವ್ ಅನ್ನೋದು. ನಮ್ಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ SIV ಅನ್ನೋದು ಸಿವ್ ಅಂತ ಹೇಳ್ತೀವಿ. ಮತ್ತೆ ಈಗ ಈ ಎಕ್ಸ್ಟ್ರಾ ಬಂದಿದೆಯಲ್ಲ, ಓದಿ ಒಂದ್ಸಲ, ಸಿವ್ ಅಂತ ಇದೆಯಲ್ಲ. ಈಗ 4 ಅಕ್ಷರಗಳಿದೆ, ಇಲ್ಲಿ ನಮಗೆ ಸ್ವಲ್ಪ ಡೌಟ್ ಬರುತ್ತಲ್ವಾ. ಮಾಮೂಲಾಗಿ SIVE ಇಲ್ಲಿರೋದು. ಓಕೆನಾ? ಈ ಅನ್ನುವ ಅಕ್ಷರಕ್ಕೆ ಮತ್ತೆ ಯಾವ ತರ ಸೌಂಡ್ ಬರುತ್ತೆ, ವೇ ಅನ್ಬೇಕಾ ವಿ ಅನ್ಬೇಕಾ ವಾ ಅನ್ಬೇಕಾ ಅನ್ನೋದು ನಮಗೆ ಕನ್ಫ್ಯೂಸ್ ಆಗುತ್ತೆ. ಎಕ್ಸ್ಟೆನ್ಸಿವೆ ಅಂತ ಹೇಳ್ತೀವ, ಎಕ್ಸ್ಟೆನ್ಸಿವಿ ಅಂತ ಹೇಳ್ತೀವ. ಈ ಅಂತ ಇದೆಯಲ್ಲ, ನಾವು ಮಾಮೂಲಾಗಿ ಕಲ್ತಿದೀವಿ. ಅದೇ ರೀತಿಯಾಗಿ ಈ ಅನ್ನೋ ಸೌಂಡ್ ಕೂಡ ಬರುತ್ತೆ ಅಂತ ಹೇಳಿ ನಾವು ಈ ಅನ್ನುವ ಸೌಂಡ್ ಮಾಡ್ತೀವಿ ಅಲ್ವಿ. ಅಲ್ಲಿಗೆ ಡ್ರಾಪ್ ಆಗ್ತಾ ಇದೀವಿ, ಆದ್ರೆ ಕೂಡ ಎಕ್ಸ್ಟ್ರಾ ಬಂದಿದೆ. ಅದಕ್ಕಾಗಿ ನಾವು ಸ್ಪೆಷಲ್ ಆಗಿ ಈ ತರ 2 ಅಕ್ಷರ ಕಲ್ತ್ ಬಂದ್ರೆ ಕೂಡ ನಾವು ಈ ತರ ಉಚ್ಚರಿಸಬೇಕು ಅನ್ನೋ ಒಂದು ಪದ್ಧತಿಯನ್ನು ಇಲ್ಲಿ ಕಲಿತಾ ಇದ್ದೀವಿ, ಅಷ್ಟೇ, ಏನಿಲ್ಲ. ಓಕೆನಾ? ಇಷ್ಟಕ್ಕೆ ಮುಂಚೆ ಕೂಡ ಲಾಸ್ಟ್ ಕ್ಲಾಸ್ಗಳಲ್ಲಿ ನೋಡ್ತಾ ಇದೀವಲ್ವಾ, 2 ಅಕ್ಷರ ಬಂದ್ರು ಕೂಡ ಈ ತರ ಇದರ ಉಚ್ಚಾರಣೆ ಇದು ಎಂಡಿಂಗ್ ವರ್ಡ್ ಅಂತ ನೋಡ್ತಾ ಇದೀವಿ. ಲಾಸ್ಟ್ ಕ್ಲಾಸ್ಗಳಲ್ಲಿ ಕೂಡ ನೋಡಿದ್ರೆ ನಮಗೆ ಮತ್ತೆ ಆ ಡೌಟ್ ಬರೋಲ್ಲ. EXCLUSIVE, ಎಕ್ಸ್ಕ್ಲೂಸಿವ್, ಅಷ್ಟೇ, ಏನಿಲ್ಲ. ಎಕ್ಸ್ಕ್ಲೂಸಿವ್ ಆಯ್ತಲ್ವಾ? ನೆಕ್ಸ್ಟ್ INTENSIVE, ಇಂಟೆನ್ಸಿವ್, ಅಷ್ಟೇ, ಏನಿಲ್ಲ. ಇಂಟೆನ್ಸಿವ್ ಆಯ್ತಲ್ವಾ? ನೆಕ್ಸ್ಟ್ ನೋಡೋಣ. DEFENSIVE,
ಡಿಫೆನ್ಸಿವ್. ಡಿಫೆನ್ಸಿವ್ ಅಷ್ಟೇ, ಏನಿಲ್ಲ. ನಾವಿಲ್ಲಿ ಜಸ್ಟ್ ಏನ್ ಕಲಿತಾ ಇದ್ವಿ, ಓದುವ ಪದ್ಧತಿ ಯಾವ ತರ ಓದ್ಬೇಕು, ಸ್ಪೆಲ್ಲಿಂಗ್ಸ್ ಅಕ್ಷರಗಳನ್ನು ಜೋಡಿಸಿ ಯಾವ ತರ ಓದ್ಬೇಕು ಅನ್ನೋದೇ ಇನ್ನ ಅರ್ಥ ನೋಡ್ತಾ ಇಲ್ಲ ಇದರದ್ದು. ಇದೇನಾ ಕನ್ಫರ್ಮ್ ಆಗಿ ನಾವು ಅಕ್ಷರಗಳು ಜೋಡಿಸಿ ಯಾವ ತರ ಉಚ್ಚರಿಸಬೇಕು ಅನ್ನೋದನ್ನ ಮಾತ್ರ ಇಲ್ಲಿ ನೋಡ್ತಾ ಇದೀವಿ. ಅಂದ್ರೆ ಓದುವ ಪದ್ಧತಿ ಫಾಸ್ಟ್ನೆಸ್ ಬೆಳೆಸ್ಕೊಳ್ತಾ ಇದೀವಿ ಇಲ್ಲಿ ಅಷ್ಟೇ. ರೈಟಿಂಗ್ ಇಂಗ್ಲಿಷ್ ನಲ್ಲಿ ಕೂಡ ಅಕ್ಷರಗಳು, ಒತ್ತಕ್ಷರಗಳ ಪದ್ಧತಿ, ಯಾವ ತರ ಪದ್ಧತಿ ಅಂತ ಹೇಳಿ ಕಲ್ತಿದೀವಲ್ವಾ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅಷ್ಟೇ, ಯಾವ ಅಕ್ಷರಕ್ಕೆ ಯಾವ ಸೌಂಡ್ ಬರುತ್ತೆ, ಯಾವ ತರ ಉಚ್ಚರಿಸಬೇಕು, ಈ ಅಕ್ಷರಗಳು 2-3 ಕಲ್ತ್ ಬಂದ್ರೆ ಕೂಡ ಯಾವ ತರ ಸೌಂಡ್ ಬರುತ್ತೆ ಅನ್ನೋದನ್ನ ಮಾತ್ರ ಇಲ್ಲಿ ನೋಡ್ತಾ ಇದೀವಿ. ಇದರ ಅರ್ಥ ಎಲ್ಲ ನೋಡಿ ಅದನ್ನಲ್ಲಿ ಒಂದು ವಾಕ್ಯದಲ್ಲಿ ಸೇರಿಸಿ ಮಾತಾಡುವ ಅದೆಲ್ಲ ಗ್ರಾಮರ್ ಪದ್ಧತಿ. ಓಕೆನಾ. ನಾವಿಲ್ಲಿ ಜಸ್ಟ್ ಓದುವುದು ಮಾತ್ರ, ಯಾವ ತರ ಓದ್ಬೇಕು, ಸ್ಪೆಲ್ಲಿಂಗ್ಸ್ ಈ ತರ ಅಕ್ಷರಗಳು ಜೋಡಿಸಿದ್ರೆ ಯಾವ ತರ, ಡಿಫ್ರೆಂಟ್ ಸ್ಪೆಲ್ಲಿಂಗ್ ಬಂದ್ರೆ ಯಾವ ತರ ಉಚ್ಚರಿಸಬೇಕು ಅನ್ನೋದನ್ನ ಮಾತ್ರ ಕನ್ಫರ್ಮ್ ಮಾಡ್ಕೊಳ್ತಾ ಇದೀವಿ ಇಲ್ಲಿ. ಓಕೆನಾ. DEFENSIVE ಡಿಫೆನ್ಸಿವ್. ನೆಕ್ಸ್ಟ್ EXCESSIVE ಎಕ್ಸೆಸಿವ್. ಎಕ್ಸೆಸಿವ್ ಅಷ್ಟೇ, ಏನಿಲ್ಲ. ಈಗ ಈಸಿಯಾಗಿ ಓದ್ತಾ ಇದೀವಲ್ಲಮ್ಮ. ನಮ್ಗೆ ಇಷ್ಟಕ್ ಮುಂಚೆ ಯಾವ ಅಕ್ಷರ ಯಾವ ತರ ಉಚ್ಚರಿಸಬೇಕು, ಸಿ ಅಂತ ಬಂದಿದೆಯಲ್ಲ, ಸಿ ಅಂದ್ರೆ ಫಸ್ಟ್ ನಲ್ಲಿ ಕ ಅಂತೇಳಿ ಉಚ್ಚರಿಸುವುದು ನೋಡಿದ್ದೀವಿ, ಸ ಅಂತೇಳಿ ಉಚ್ಚರಿಸುವುದು ನೋಡಿದ್ವಿ. ಈ ಅಂದ್ರೆ ಸ್ವಲ್ಪ ಸಮಯದಲ್ಲಿ ನಮ್ಗೆ ಆ ಅನ್ನುವ ಉಚ್ಚಾರಣೆ ಬರುತ್ತೆ. ಮತ್ತೆ ಇಲ್ಲಿ ಏನ್ ಮಾಡ್ಬೇಕು ಅನ್ನೋದು, ಈ ತರ ಎಲ್ಲ ಹಲವಾರು ಕನ್ಫ್ಯೂಸ್ ನಮಗೆ ಪ್ರಶ್ನೆಗಳಲ್ವಾ. ಈಗ ಏನಿಲ್ವಲ್ಲ, ಸಾಧಾರಣವಾಗಿ ಓದೋದು ಹೋಗ್ತದೆ. ಯಾಕಂದ್ರೆ ಇದು ನಂಬರ್ ಆಫ್ ವರ್ಡ್ಸ್ ನಾವ್ ಈ ತರ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಆ ವರ್ಡ್ಸ್ ಎಲ್ಲ ನಮಗೆ ಈಸಿಯಾಗಿ ಓದೋದಕ್ಕೆ ಬರುತ್ತೆ. ಅದನ್ನ ಮತ್ತೆ ಬರೆಯೋದು, ಅದನ್ನ ಗ್ರಾಮರ್ ನಲ್ಲಿ ಯಾವ ತರ ಯೂಸ್ ಮಾಡ್ಬೇಕು, ಯಾವ ತರ ಮಾತಾಡ್ಬೇಕು, ಒಂದು ವಾಕ್ಯವನ್ನು ಯಾವ ತರ ಸೃಷ್ಟಿ ಮಾಡ್ಬೇಕು, ಯಾವ ತರ ಜೋಡಿಸ್ಬೇಕು ಅನ್ನೋದೆಲ್ಲ ನಾವು ಮುಂದೆ ಕಲಿತೀವಿ. ಇಲ್ಲಿ ಏನ್ ಮಾಡ್ಬೇಕು, ಸೆಕೆಂಡ್ ಪದ್ಧತಿ, ನಾವು ಸೆಕೆಂಡ್ ಸ್ಟೇಜ್ ನಲ್ಲಿ ಇದ್ದೀವಿ. ಅಕ್ಷರಗಳು ಯಾವ ಉಚ್ಚಾರಣೆ ಬರುತ್ತೆ, ಯಾವ ಸೌಂಡ್ ಬರುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಂಡಿದ್ದೀವಿ. ಈಗ ಒಂದೊಂದಾಗಿ ಜೋಡಿಸ್ತಾ ಇದೀವಿ ಅಷ್ಟೇ. ಡಿಫ್ರೆಂಟ್ ಸ್ಪೆಲ್ಲಿಂಗ್ ಬಂದ್ರೆ ಈ ತರ ಅಲ್ಲ, ಈ ತರ ಮಾಡ್ಬೇಕು, ಈ ತರ ಮಾಡ್ಬಾರ್ದು, ಈ ಸ್ಪೆಲ್ಲಿಂಗ್ಸ್ ಈ ತರ ಕೂಡಿ ಬಂದಾಗ ನಾವು ಈ ತರ ಓದ್ಬೇಕು ಅನ್ನೋದನ್ನ ಮಾತ್ರ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಓಕೆನಾ. ನೆಕ್ಸ್ಟ್ EXPANSIVE ಎಕ್ಸ್ಪೆನ್ಸಿವ್. ಓಕೆನಾ. ನೆಕ್ಸ್ಟ್ INTRUSIVE intrusive. Intrusive. Next IMPASSIVE ಇಂಪ್ಯಾಸಿವ್ ಅಷ್ಟೇ. ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಷ್ಟೇ. ಪ ಯಾಕೆ ಹೇಳ್ಬಾರ್ದು, ಪ್ಯಾ ಅಂತ ಹೇಳಿ ಯಾಕೆ ಹೇಳಿದಿರಿ. ನಾವು ಆಗ್ಲೇ ಎ ಅನ್ನುವ ಅಕ್ಷರಕ್ಕೆ ಎಷ್ಟು ರೀತಿಯಲ್ಲಿ ಸೌಂಡ್ಸ್ ಬರುತ್ತೆ ಅನ್ನೋದನ್ನ ನೋಡಿದೀವಿ. ಅದಕ್ಕಾಗಿ ಇಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ಪಾಸಿವ್ ಅಂತ ಹೇಳಿದ್ವಿ. ಯಾಕಂದ್ರೆ ನಾವು ಅದೇ ರೀತಿಯಲ್ಲಿ ಕಲ್ತಿದ್ದೀವಿ ರೈಟಿಂಗ್ ಪದ್ಧತಿಯಲ್ಲಿ. ಅದನ್ನ ನಾವು ಫಸ್ಟ್ ಯೂಸ್ ಮಾಡ್ತೀವಿ ಯಾವಾಗ್ಲೂ ಅಷ್ಟೇ ಅಲ್ವಾ. ನಾವು ಯಾವ್ದಾದ್ರು ಕೆಲಸ ಮಾಡುವಾಗ ಒಂದು ಫಸ್ಟ್ ಗೊತ್ತಿದ್ದ ರೀತಿಯಲ್ಲೇ ಮಾಡ್ತೀವಿ. ಆದ್ಮೇಲೆ ಇದು ಈಗಲ್ಲ, ಈಗ ಮಾಡ್ಬೇಕು, ಈ ತರ ಅಲ್ಲ ಅನ್ನೋದು ಕರೆಕ್ಷನ್ ಮಾಡ್ಕೊಂತೀವಲ್ವಾ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅಷ್ಟೇ ಇಂಪಾಸಿವ್ ಅಂತಾನೆ ಬರುತ್ತೆ ನಮಗೆ. ಯಾಕಂದ್ರೆ ಇದನ್ನ ನಾವು ಕನ್ಫರ್ಮ್ ಆಗಿ ಕಲ್ತಿದೀವಿ. ಅದಕ್ಕಾಗಿ ಪ್ಯಾ ಅನ್ನುವುದು ಯಾವಾಗ ಹಣ ಬರುತ್ತೆ, ಈ ಎ ಅನ್ನುವ ಅಕ್ಷರಕ್ಕೆ ಎಷ್ಟು ರೀತಿಯಲ್ಲಿ ನಾವು ಉಚ್ಚರಿಸಬೇಕು ಅನ್ನೋದನ್ನು ನಾವು ಬಿಡಿಸ್ಕೊಳ್ತೀವಿ. ಮತ್ ನಾನು ಓದಿದ್ ಕರೆಕ್ಟಾ ಅಲ್ವಾ ಅಂತೇಳಿ ಒಂದ್ಸಲ ಕ್ವಶನ್ ಯಾವಾಗ ಬರುತ್ತೆ, ಅದರ ಅರ್ಥ ನೋಡಿದಾಗ ಏನಾಗುತ್ತೆ ಅಂದ್ರೆ ಇದ್ರ ಅರ್ಥ ಈ ತರ ಇದೆ, ಮತ್ತೆ ಇದರ ಸೌಂಡ್ ಯಾವ ತರ ಬರುತ್ತೆ, ಬರ್ತಾ ಇಲ್ವಲ್ಲ ಅನ್ನೋದು ನಮಗೆ ಅಲ್ಲಿ ಕನ್ಫರ್ಮ್ ಆಗುತ್ತೆ. IMPASSIVE ಇಂಪ್ಯಾಸಿವ್. ಓಕೆನಾ.
ಹಾ ನೆಕ್ಸ್ಟ್ MASSIVE ಮ್ಯಾಸಿವ್ ಮ್ಯಾಸಿವ್ ಆಯ್ತಲ್ವಾ ಹ್ಮ್. ನೆಕ್ಸ್ಟ್ CURSIVE ಕರ್ಸಿವ್ ಅಷ್ಟೇ ವೆರಿ ಗುಡ್ ಕರ್ಸಿವ್ ಅಷ್ಟೇ ಎರಡೇ ಭಾಗಗಳು ಅಷ್ಟೇ ಕರ್ಸಿವ್ ಇಲ್ಲಿ ಆ ಅನ್ನುವ ಅವಗಾಹನ ಯಾವಾಗ ಬರುತ್ತೆ ನಮಗೆ ಕಲ್ತಿದೀವಲ್ವಾ ಇಷ್ಟಕ್ ಮುಂಚೆ ನೋಡಿದ್ವಿ ಈಗ ಫಸ್ಟ್ ಟೈಮ್ ನೋಡೋದಾದ್ರೆ ನಮಗೆ ಕ್ವಶನ್ ಬರುತ್ತೆ ಯು ಅಂತ ಇದೆಯಲ್ಲ ನಾನು ಯು ಅನ್ನುವ ಅಕ್ಷರಕ್ಕೆ ಉ ಅನ್ನುವ ಸೌಂಡ್ ಬಂದ್ರೆ ಸೇರಿಸ್ತೀನಿ ಅಂತ ಹೇಳಿ ಕಲ್ತಿದ್ದೀನಿ ಅದಕ್ಕಾಗಿ ಇದು ಸಿ ಅಂತ ಇದೆ ಕ ಅನ್ನುವ ಸೌಂಡ್ ಬರುತ್ತಾ ಸ ಅನ್ನುವ ಸೌಂಡ್ ಬರುತ್ತಾ ಎಲ್ಲ ಡಿಫ್ರೆನ್ಸ್ ಯಾವಾಗ ಬರುತ್ತೆ ಫಸ್ಟ್ ನಲ್ಲೇ ಬಂದಿರುತ್ತೆ ಅದನ್ನೆಲ್ಲ ನಾವು ಕನ್ಫರ್ಮ್ ಮಾಡ್ಕೊಂಡು ಓಕೆ ಈ ತರ ಬರುತ್ತೆ ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡೇ ಮುಂದೆ ಬರ್ತಾ ಇದೀವಲ್ವಾ ಈಗ ಮತ್ತೆ ಮತ್ತೆ ನಾವು ಈ ಯು ಅನ್ನುವ ಅಕ್ಷರಕ್ಕೆ ಯಾವ ಸೌಂಡ್ ಬರುತ್ತೆ ಅಂತ ಹೊಸದಾಗಿ ತಿಳ್ಕೊಳಕ್ ಹೋಗ್ತೀವ ಇಲ್ಲ ಅಷ್ಟೇ ಏನಿಲ್ಲ ಈಗ ಮತ್ತೆ ಯಾಕೆ ನಾವು ಡೈರೆಕ್ಟ್ ಆಗಿ ಓದಿದಿರಿ ಅಂತ ಅಂದ್ರೆ ಯು ಅನ್ನುವ ಸೌಂಡ್ಗೆ ಈ ತರ ಸೌಂಡ್ ಬರುತ್ತೆ ಕುರ್ಸಿವ್ ಅಂತ ಹೇಳಿ ಓದ್ತೀರಾ ಇಲ್ವಲ್ಲ ಬರೋಲ್ಲ ಮತ್ತೆ ಮಾತಿಗೆ ನಮಗೆ ಅದೇ ನಮ್ಮ ಬಾಯಿಯಂದು ನಾವು ಉಚ್ಚರಿಸ್ತಾ ಇದ್ರೆ ನಮಗೆ ಆಟೋಮೆಟಿಕ್ ಆಗಿ ನಮಗೆ ಸಪೋರ್ಟ್ ಆಗುತ್ತೆ ಅಷ್ಟೇ ಏನಿಲ್ಲ ನೆಕ್ಸ್ಟ್ ಹೊಸದಾಗಿ ನೋಡಿದಾಗ ಯಾವಾದ್ರೂ ಅಷ್ಟೇ ಯಾವ ವರ್ಡ್ಸ್ ಆದ್ರೂ ಕೂಡ ಇದೆ ಏನು ಅನ್ನೋದು ಸ್ವಲ್ಪ ಡೌಟ್ಸ್ ಬರುತ್ತೆ ಅದೇ ರೀತಿಯಲ್ಲಿ ನಾವು ಪ್ರತಿದಿನ ಈ ತರ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಆಗ ಏನ್ ಕರೆಕ್ಟ್ ಏನ್ ತಪ್ಪು ಅನ್ನೋದು ಬೇಗ ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ PENSIVE ಪೆನ್ಸಿವ್ ಅಷ್ಟೇ ಪೆನ್ಸಿವ್ ಪೆನ್ಸಿವ್ ನೆಕ್ಸ್ಟ್ PLOSIVE ಪ್ಲಸಿವ್ ಪ್ಲೋಸಿವ್ ಪ್ಲೋಸಿವ್ ಪ್ಲೋಸಿವ್